ಅವನಿಗೆ ಗಂಡ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಇದ್ದರೂ ಒಂಟಿ ಎಂಬ ಭಾವನೆ ಅವರದ್ದು. ಗಯ್ಯಾಳಿ, ಬಜಾರಿ ಎಂಬ ಪಟ್ಟ. ಆದರೆ ಅವರು ಶ್ರಮಿಸಿದ್ದು ಯಾರಿಗಾಗಿ? ತಾಯಿ ಮನಸ್ಸು ಅರಿಯದ ಮಕ್ಕಳು. ಅಮ್ಮ ಎಂದು ಕನಲಿದರೂ ಆಕೆಯ ವೆಂಟಿಲೇಷನ್ನ ನಳಿಕೆ ಮೂಗಿನ ಒಳಗೆಲ್ಲ ಸಂಕಟ ಉಂಟು ಮಾಡಿತ್ತು. ಮಾನಿಟರ್ನಲ್ಲಿ ತೀರಾ ಕ್ಷೀಣವಾಗಿ ಕಾಣುವ ಉಸಿರಿನ ವೇಗ, ಮೇಲೆ ಚಲಿಸುತ್ತಿರುವ ಫ್ಯಾನು. ಶಾರದಮ್ಮ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದರು. ICU ಒಂದರ ಬೆಡ್ ಮೇಲೆ ಅಂಗಾತ ಮಲಗಿ ಶೂನ್ಯ ದಿಟ್ಟಿಸುತ್ತಿದ್ದರು. ಯಾವಾಗ ಕರೆಸಿಕೊಳ್ಳುತ್ತೀಯಪ್ಪ ದೇವರೇ ಎಂದು ಕೇಳುವಂತಿತ್ತು ಅವರ ಮುಖಚಹರೆ. ಆದರೆ ಅವರ ಕೈಯಲ್ಲಿ ಏನಿತ್ತು? ಮೇಲಿನ ಫ್ಯಾನು ಆರಿಸಿ ಎಂದು ಹೇಳಲು ಕೂಡ ಶಕ್ಯವಿಲ್ಲ. ನರಮಂಡಲದ ಚಲನೆಯೇ ನಿಂತಂಥ ಅನುಭವ. ಮುಖದಿಂದ ಹಿಡಿದು ಉಂಗುಷ್ಟದವರೆಗೂ ಪಾರ್ಶ್ವವಾಯು ಬಡಿದಂತಾಗಿತ್ತು. ಕಣ್ಣುಗುಡ್ಡೆಗಳು ಚಲಿಸಲೋ ಬೇಡವೋ ಎಂಬಂತಿದ್ದವು. ಎಲ್ಲೋ ದೂರಕ್ಕೆ ಸೂಜಿ ಬಿದ್ದ ಸದ್ದು, ನರ್ಸ್ಗಳ ಪಿಸಿ, ಡಾಕ್ಟರುಗಳ ರೌಂಡ್ಗಳು ಇದ್ದೇ ಇದ್ದವು. ಬದುಕಿ ಏನಾಗಬೇಕಿದೆ? ವೆಂಟಿಲೇಟರ್ ಕಿತ್ತು ಬಿಸಾಡಿಬಿಟ್ಟರೆ ಒಮ್ಮೆ ಮುಗಿದು ಬಿಡುತ್ತದೆ. ಜೀವ ಹೋಗಲಿ ಎಂಬಷ್ಟು ವೇದನೆ ಶಾರದಮ್ಮನಿಗೆ. ಹಾಳಾದ ಸಾಯುವಾಗಲಾದರೂ ನೆಮ್ಮದಿಯಾಗಿ ಸತ್ತು ಬಿಡೋಣ ಅನ್ನಿಸಿತ್ತು. ಈ ಔಷಧಿಗಳು, ಮಾತ್ರೆಗಳು, ದಬ್ಬಣದ ಗಾತ್ರದ ಸೂಜಿಗಳು ಇವೆಲ್ಲ ಯಾಕೆ ಬೇಕು ಅನ್ನಿಸಿತ್ತು. ಮಲಗಿದ್ದಲ್ಲೇ ಕನಲತೊಡಗಿದರು. ಅಷ್ಟರಲ್ಲಿ ಯಾರೋ ICU ಗಾಜಿನಿಂದ ನೋಡಿದಂತಾಗಿತ್ತು. ಶಾರದಮ್ಮ ತುಸುವೆ ಕಣ್ಣುಗುಡ್ಡೆ ಚಲಿಸಿದರು. ಸುಮಾರು 65ರ ಹರೆಯದ ಅವಳ ಗಂಡ ನಿಂತಿದ್ದರು. ಹೆಂಡತಿಯನ್ನು ನೋಡುವ ತವಕ ಅವರಿಗೆ. ಗಾಜಿನಿಂದ ತಮ್ಮ ದೃಷ್ಟಿ ಹರಿಸಿ ಶಾರದಮ್ಮನನ್ನು ನೋಡತೊಡಗಿದ್ದರು. ಮಂಜಾದ ದೃಷ್ಟಿಗೆ ಶಾರದಮ್ಮನ ಮುಖ ಕಾಣಲಿಲ್ಲ. ಕಂಡರೂ ವೆಂಟಿಲೇಟರ್ ಅರ್ಧ ಮುಖ ಆವರಿಸಿತ್ತು. ಅವರ ಕಣ್ಣು ಮಂಜಾಗಿತ್ತು. ಶಾರದಮ್ಮ ತಾವೂ ಗಂಡನನ್ನು ನೋಡಿದರು. ಅವರ ದೈನ್ಯ ಮುಖ ಕಣ್ಣಿಗೆ ಕಟ್ಟತೊಡಗಿತ್ತು. ಶಾರದಮ್ಮನ ಕರುಳು ಕಿವಿಚಿತ್ತು. ಎಷ್ಟು ಒಳ್ಳೆಯ ಮನುಷ್ಯ ಆತ! ಅವರು ಸುಬ್ಬಯ್ಯ, ಶಾರದಮ್ಮನ ಗಂಡ. ಮಕ್ಕಳ ಆಸರೆಯಲ್ಲಿ ನಿಂತಿದ್ದರು. ಅವರಿಗೂ ನಡೆಯುವ ಹಾಗಿಲ್ಲ. ಹೆಚ್ಚಿದ BPಯಿಂದ ಮೈ ಕೈಗಳು ಊದಿವೆ. ಕಾಲುಗಳಲ್ಲಿ ಸ್ವಾಧೀನ ಇಲ್ಲ. ಮಾತನಾಡುವ ಚೈತನ್ಯ ಇಲ್ಲ. ಮುಖದಲ್ಲಿ ತೇಜಸ್ಸಿಲ್ಲ. ಆದರೂ ಹೆಂಡತಿ ಹೇಗಿದ್ದಾಳೋ ಎಂದು ಆತಂಕದಿಂದ ನೋಡಲು ಬಂದಿದ್ದಾರೆ. ಮಕ್ಕಳು ಬೇಡವೆಂದರೂ ಹಠ ಹಿಡಿದು ಹೊರಟು ಬಂದಿದ್ದಾರೆ. ತನ್ನನ್ನು ತಮ್ಮ ಹೆಂಡತಿಯನ್ನು ಬೇರ್ಪಡಿಸುವ ದಪ್ಪ ಗಾಜಿನ ಹಿಂದೆ ನಿಂತು ಮಮ್ಮಲ ಮರುಗಿದ್ದಾರೆ. ಅವರ ಉಸಿರುಗಳು ಗಾಜಿನ ಮೇಲೆ ಕತೆ ಬರೆಯತೊಡಗಿವೆ. ಶಾರದಮ್ಮ ಮತ್ತೆ ಗಂಡನನ್ನು ನೋಡಿದರು. ಪ್ರೀತಿ ಉಕ್ಕಿ ಬಂತು. ಆದರೆ ತಾವೆಲ್ಲೋ ಬಂದಿ. ಮಲಗಿದ್ದಲ್ಲೇ ತೆಪ್ಪಗಾದರು. ಗಂಡನ ನಡವಳಿಕೆ ನೆನಪಿಗೆ ಬಂತು. ಈ ಸುಬ್ಬಯ್ಯ ಶಾರದಮ್ಮನ ಮದುವೆಯಾಗಿ 40 ವರ್ಷಗಳೇ ಕಳೆದಿತ್ತು. ಒಂದು ಸುದೀರ್ಘ ದಾಂಪತ್ಯ. ಅವರ ನಡುವೆ ಜಗಳ, ಕದನಗಳು ನೂರಾರು ಹಾದು ಬಂದವು. ಆದರೆ ಒಂದು ದಿನವೂ ಆತ ದನಿ ಎತ್ತರಿಸಿ ಅನ್ನಲಿಲ್ಲ. ಇದೇ ಮಾಸದ ಮುಗುಳ್ನಗು. ತಮ್ಮ ಮಾತಿಗೆ ಹೆಂಡತಿ ಒಪ್ಪದಿದ್ದಾಗ ಮಾತು ಬಿಟ್ಟು ಬಿಡುತ್ತಿದ್ದರೇ ಹೊರತು ಜಗಳವಾಡುತ್ತಿರಲಿಲ್ಲ. ಅವರ ನಡವಳಿಕೆ ಹೆಂಡತಿಯೊಂದಿಗೆ ಮಾತ್ರವೇ ಅಲ್ಲ, ಅವರ ಅಣ್ಣ ತಮ್ಮಂದಿರ ಜೊತೆ ಕೂಡ ಹಾಗೆಯೇ. ಯಾರೇ ಬೈದರೂ ಬಯಸಿಕೊಂಡು ಇರುತ್ತಿದ್ದರು. ಯಾರಿಗೂ ಏನನ್ನೂ ಅನ್ನದ ತೃಪ್ತಿ ಮಾತ್ರ ಅವರಿಗೆ. ತಿಂಗಳ ಸಂಬಳ ಹೆಂಡತಿಗೆ ಕೊಟ್ಟು ಸಂಸಾರ ನೀನು ನಿಭಾಯಿಸ್ಕೋ ಎಂದು ಪುಸ್ತಕ ಹಿಡಿದು ಕೂತು ಬಿಡುತ್ತಿದ್ದರು. ಹೀಗಾಗಿ ಶಾರದಮ್ಮ ಮನೆ ಆಡಳಿತ ನೋಡತೊಡಗಿದರು. ಗಂಡ ಮೆದುವಾದಂತೆ ತಾವು ಕಟುವಾದರು. ಆದರೆ ಶಾರದಮ್ಮನಿಗೆ ಅದೇ ಕೋಪ. ನನ್ನ ಜೊತೆ ಬೇಡ, ಹೊರಗಿನವರ ಜೊತೆಯೇನಾದರೂ ಸ್ವಲ್ಪ ಜೋರಾಗಿರೋದು ಬೇಡವೇ? ಈ ಕುರಿತು ಶಾರದಮ್ಮ ಗಂಡನ ಜೊತೆ ಎಷ್ಟು ಸಾರಿ ಜಗಳವಾಡಿದ್ದರು. ನೀನು ಸುಮ್ಮನೆ ಇರು ಶಾರದಾ ಎಂದು ಗಂಡ ಅಂದರೆ ಅದೇ ಹೆಚ್ಚು. ಇನ್ನೊಂದು ಮಾತು ಹೊರಬರುತ್ತಿರಲಿಲ್ಲ. ಗಂಡನ ನಡವಳಿಕೆ ಇಷ್ಟೇ ಎಂದಾದಾಗ ಶಾರದಮ್ಮ ಜೋರಾಗತೊಡಗಿದರು. ಎಲ್ಲರ ಎದುರಿಗೂ ಬಿರುಸಾಗಿದ್ದರು. ಎಷ್ಟೋ ವಿಷಯಗಳಿಗೆ ಕೂಗಾಡಿದ್ದರು. ಎಷ್ಟೋ ಸಂದರ್ಭಗಳಲ್ಲಿ ಸುಬ್ಬಯ್ಯ ಹೆಂಡತಿ ಜೊತೆ ಮಾತು ಬಿಟ್ಟರು. ಅವಳು ಬಾಯಿ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಎಂದರು. ಆದರೆ ಶಾರದಮ್ಮ ಎದುರಿಸಿರು ಬಿಡತೊಡಗಿದ್ದರು. ಮಾನಿಟರ್ನಲ್ಲಿ ಏರುಪೇರಾದ ಉಸಿರಿನ ವೇಗ. ನರ್ಸ್ಗಳು ಓಡಿ ಬಂದರು. ಕೂಡಲೇ ಕಾರ್ಯಪ್ರವೃತ್ತರಾದರು. ಆಪರೇಷನ್ ಅದು ಇದು ಎಂದು ಸರಸರನೆ ಓಡಾಡತೊಡಗಿದರು. ಗಾಳಿಯ ರಭಸಕ್ಕೆ ಅಲುಗಾಡುವ ಬೆಂಕಿ. ಅವರೆಲ್ಲ ಸೇರಿ ಆರಿಹೋಗುವ ಹಣತೆಯ ಸುತ್ತ ತಮ್ಮ ಕೈ ಅಡ್ಡ ಹಿಡಿದು ರಕ್ಷಣೆ ಮಾಡತೊಡಗಿದರು. ಯಾಕೋ ನಗು ಬಂತು ಶಾರದಮ್ಮನಿಗೆ. ಆದರೆ ವೆಂಟಿಲೇಟರ್ ಬಿಡಬೇಕಲ್ಲ. ಬಾಯಿ ಸಮೇತ ಮೂಗನ್ನು ಆವರಿಸಿಕೊಂಡಿತ್ತು. ಶಾರದಮ್ಮ ವಿಧಿಯಿಲ್ಲದೆ ಹಾಗೆ ಹೊಂದಿಕೊಂಡರು. ಅವರಿಗೆ ತನ್ನ ನಡವಳಿಕೆಗಳು ನೆನಪಾದವು. ತಾನೇಕೆ ಬಾಯಿ ಬಡುಕಿಯಾದೆ? ಎಷ್ಟೋ ಜನ ನನ್ನನ್ನು ನಾಯಿ ಅಂತ ಕರೆದಿದ್ದಾರೆ. ಕರೀಲಿ, ನನಗೇನು ನಷ್ಟ ಇಲ್ಲ. ನಾನು ನಾಯಿಯಾಗದೆ ಹೋಗಿದ್ರೆ ಇವತ್ತಿನ ದಿನ ಈ ಸ್ಥಿತಿ ಇರ್ತಿತ್ತಾ? ಶಾರದಮ್ಮ ವೆಂಟಿಲೇಟರ್ನ ಕಪಿಮುಷ್ಟಿಯಲ್ಲಿದ್ದರೂ ತರ್ಕದಲ್ಲಿ ತೊಡಗಿದ್ದರು.
ಆಸ್ಪತ್ರೆ ಕೋಣೆ ಅನ್ನೋದು ಜೀವನದ ಪೋಸ್ಟ್ಮಾರ್ಟಮ್ ಟೇಬಲ್ ಅಂತ ಅನ್ನಿಸಿ ನಿಟ್ಟುಸಿರು ಬಿಟ್ಟರು. ಸುಬ್ಬಯ್ಯನ ತಮ್ಮಂದಿರು ನೆನಪಾಯಿತು. ಈ ಸುಬ್ಬಯ್ಯನಂದಿರ ತಮ್ಮಂದಿರೇನು ಐನಾತಿ ಜನಗಳು. ಅಣ್ಣನಿಗೇಕೆ ಆಸ್ತಿಲಿ ಪಾಲು? ಅವನು MSc ಮಾಡಿಕೊಂಡು ಒಳ್ಳೆ ಕೆಲಸದಲ್ಲಿದ್ದಾನೆ. ನಮಗಾದರೆ ಕೆಲಸ ಇಲ್ಲ, ನಾವೇ ಆಸ್ತಿ ಹಂಚ್ಕೋತೀವಿ ಅಂತ ಹಂಚಿಕೊಳ್ಳತೊಡಗಿದ್ದರು. ಅಗ್ರಿಮೆಂಟ್ ಕಾಪಿ ಕೂಡ ತಂದಿದ್ದರು. ಈ ಸುಬ್ಬಯ್ಯ ಪೆದ್ದು ಪೆದ್ದಾಗಿ ಸಹಿ ಹಾಕಲು ಹೋಗಿದ್ದರು. ಕೂಡಲೇ ಕೆಂಡಾಮೆಂಡಲವಾಗಿದ್ದರು ಶಾರದಮ್ಮ. ಏನು ಮಾಡ್ತಿದ್ದೀರಿ ನೀವು? ನಿಮಗೇನಾದರೂ ಮಕ್ಕಳು ಮರಿ ಇದ್ದಾರೆ ಅಂತ ಜ್ಞಾನ ಇದೆಯಾ? ಹಿಂದೆ ಮುಂದೆ ನೋಡದೆ ಸೈನ್ ಮಾಡ್ತಾ ಇದ್ದೀರಲ್ಲ, ಏನಿದೆ ನಿಮಗೆ ಆದಾಯ? ತಮ್ಮಂದಿರೆಲ್ಲ ಕಕ್ಕಾಬಿಕ್ಕಿ. ಸುಬ್ಬಯ್ಯ ಸಮಾಧಾನಿಸುತ್ತಾ, ಅಲ್ಲ ಶಾರದಾ, ಅವರಿಗೆ ಕೆಲಸ ಇಲ್ಲ, ನನಗಾದರೂ ಕೆಲಸ ಇದೆ. ಕೂಡಲೇ ಶಾರದಮ್ಮ ಅಡ್ಡಬಾಯಿ ಹಾಕಿದರು. ಹಾಗಾದರೆ ನಿಮ್ಮ ಮಕ್ಕಳ ಕೈಗೆ ಚಿಪ್ಪು ಕೊಟ್ಟು ಬಿಡಿ, ಊರೆಲ್ಲ ಭಿಕ್ಷೆ ಬೆತ್ಕೊಂಡು ಬರಲಿ. ನಿಮಗೇನಾದರೂ ಮೈಮೇಲೆ ಜ್ಞಾನ ಇದೆಯಾ? ಕೆಲಸಕ್ಕೆ ಸೇರಬೇಡಿ, ದುಡಿಬೇಡಿ ಅಂತ ನಾವು ಹೇಳಿದ್ದ? ಹಾಗಲ್ಲ ಶಾರದಾ, ನೀವು ಮಾತಾಡಬೇಡಿ. ನನ್ನ ಮಕ್ಕಳಿಗೆ ಮಾತ್ರ ಮೋಸ ಮಾಡಬೇಡಿ. ಇಡೀ ಆಕಾಶ ಭೂಮಿ ಒಂದು ಮಾಡಿದ್ದರು. ಶಾರದಮ್ಮ, ತಮ್ಮಂದಿರೆಲ್ಲ ಮೇಲೆದ್ದು ಆಯಿತು, ನೀವು ಪಾಲಿಟ್ಟುಕೊಳ್ಳಿ, ನಾವು ಬೇರೆ ಪತ್ರ ಮಾಡಿಸಿ ತರ್ತೀವಿ ಎಂದು ಕಂಬಿ ಕಿತ್ತಿದ್ದರು. ಅಲ್ಲಿಗೆ ಶಾರದಮ್ಮ ತಣ್ಣಗಾಗಿದ್ದರು. ಸುಬ್ಬಯ್ಯ ಮಾತ್ರ ಕಣ್ಣೀರು ತಂದುಕೊಂಡಿದ್ದರು. ಏನತ್ತಿಗೆ ಹಾಗೆಲ್ಲ ಮಾತನಾಡ್ತೀರಿ? ನಾವೇನು ಕೈಲಾಗದವರಾ? ಏನು ಆ ರೀತಿ ಮಾತಾಡ್ತೀರಿ? ಅವರು ಜಗಳ ಶುರು ಮಾಡಿದ್ದರು. ಶಾರದಮ್ಮ ಆ ದಿನ ನಾಲಿಗೆಯನ್ನು ಎಕ್ಕಡ ಮಾಡಿಕೊಂಡರು. ನನ್ನ ಗಂಡನಿಗೆ ಯಾಕೆ ಮೋಸ ಮಾಡ್ತೀರಿ? ಅವರೇನು ನಿಮ್ಮ ಜೊತೆ ಹುಟ್ಟಿಲ್ವಾ? ನಿಮ್ಮ ತಂದೆ ನಿಮ್ಮನ್ನು ಮಾತ್ರ ಹೆತ್ತಿದ್ದಾರೆ, ಅವರನ್ನು ಕಕ್ಕಿದ್ದಾರಾ ಎಂದು ಕೂಗಾಡಿದರು. ಸುಮ್ಮನಿರು ಶಾರದಾ ಎಂದು ಗಂಡ ಹೇಳಿದರೂ ಕೇಳಿರಲಿಲ್ಲ. ಸುಮ್ಮನಿರಿ ನೀವು, ನಾವು ಅನ್ನ ತಿನ್ನೋದು ಬೇಡವಾ? ಧರ್ಮ ಕರ್ಮ ಅಂತ ಎಲ್ಲನೂ ತಮ್ಮಂದಿರಿಗೆ ಕೊಟ್ಟು ನಿಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಬಿಡಿ ಎಂದು ಕೂಗಾಡಿದ್ದರು. ಅತ್ತಿಗೆ ಹೇಗೆ ಅರಚಾಡಬಹುದು ಎಂದು ಯಾರೂ ನಿರೀಕ್ಷಿಸಿರಲಿಲ್ಲ. ಅತ್ತಿಗೆ ನಾಯಿ ಥರ, ಅಣ್ಣ ಪರವಾಗಿಲ್ಲ, ಆದರೆ ಮಾತು ನಡೆಯಲ್ಲ, ಬಿಸಾಡಿ ಆಸ್ತಿ ಪಾಲನ್ನು ಎಂದು ಆಸ್ತಿಯನ್ನು ಬಿಸಾಡಿ ಎಲ್ಲರೂ ದೂರಾಗಿದ್ದರು. ಶಾರದಮ್ಮ ಕೇರ್ ಮಾಡಿರಲಿಲ್ಲ. ಆದರೆ ಸುಬ್ಬಯ್ಯನ ತಾಯಿ ಸೊಸೆ ಹೇಗೆ ಮಾಡಿದಳಲ್ಲ ಎಂದು ಸಿಟ್ಟಾಗಿದ್ದರು. ಎರಡನೇ ಮಗನ ಮನೆಯಲ್ಲಿ ಉಳಿದಿದ್ದ ಅವರು ಸುಬ್ಬಯ್ಯನ ಮನೆಗೆ ಬರಲಾರೆ ಎಂದು ಕಠಿಣವಾಗಿದ್ದರು. ಸುಬ್ಬಯ್ಯ ಹೆಂಡತಿಯ ಪರ ಕ್ಷಮಾಪಣೆ ಕೇಳಿ ಕಾಲು ಹಿಡಿದರೂ ಕೂಡ ತಾಯಿ ಜಪ್ಪಯ್ಯ ಅನ್ನಲಿಲ್ಲ. ಸುಬ್ಬಯ್ಯ ಕಣ್ಣೀರು ತುಂಬಿಕೊಂಡು ಹೊರ ಬಂದಿದ್ದರು. ಹೆಂಡತಿಯೊಂದಿಗೆ ಸುಬ್ಬಯ್ಯ 2 ದಿನ ಮಾತನಾಡಲಿಲ್ಲ. ಶಾರದಮ್ಮನೂ ಮಾತನಾಡಿಸಲಿಲ್ಲ. ಕಷ್ಟಪಟ್ಟು ಆಸ್ತಿ ಉಳಿಸಿಕೊಂಡ ಸಂತೋಷ ಆಕೆಗಿತ್ತು. ನೆಲದಲ್ಲಿ ಒದ್ದಾಡಿಕೊಂಡ ಮಕ್ಕಳನ್ನು ನೋಡಿಯೂ ಕೂಡ ಗಂಡ ಉದ್ಧಾರವಾಗುವ ಬಗ್ಗೆ ಆಕೆಗೆ ತಿರಸ್ಕಾರವಿತ್ತು. ಕಡೆಗೆ ಗಂಡನೇ ಮಾತನಾಡಿಸಿದರು. ಅಲ್ಲಿಗೆ ಎಲ್ಲವೂ ಸರಿ ಹೊಂದಿತ್ತು. ಶಾರದಮ್ಮ ಮೆಲ್ಲಗೆ ಕಣ್ಣು ಮುಚ್ಚಿದರು. ನಿದ್ರೆ ಬರುತ್ತಿರಲಿಲ್ಲ. ಅಸಹಾಯಕತೆಗೆ ನಿದ್ದೆಯ ಮೊರೆ ಹೊಕ್ಕರು. ಆದರೆ ನಿದ್ದೆಯಾದರೂ ಹೇಗೆ ಬಂದೀತು? ಜೀವಂತ ಶವದ ಬದುಕು ಹೇಗಪ್ಪ ಬಾಳುವುದು ಅಂದುಕೊಂಡರು. ಅತ್ತಗೆ ಒಂದೇ ಸಾರಿ ಪಟ್ ಅಂತ ಹೋಗಿಬಿಟ್ರೆ ಹೇಗೆ ಎಂಬ ಚಿಂತೆ. ಹೋದರೆ ಮತ್ತೆ ಈ ಪ್ರಪಂಚ ನೋಡಿಯೇನೇ ಎಂಬ ಸಂಕಟ. ಇವೆಲ್ಲದರ ನಡುವೆ ಗಂಡನ ನೆನಪು. ಹೊತ್ತು ಹೊತ್ತಿಗೆ ಊಟ ತಿಂಡಿ ಮಾಡ್ತಾ ಇದ್ದಾರೋ ಇಲ್ಲವೋ? ನೊಣ ಕೂಡ ಹೊಡೆಯದ ಗಂಡ ಊಟ ಬೇಕು ಅಂತ ಸೊಸೆ ಬಳಿ ಕೇಳಿಯಾರೆ ಎಂಬ ಚಿಂತೆ ಹತ್ತಿತ್ತು. ಸೊಸೆ ಕೊಟ್ಟಿರಬಹುದು ಅನ್ನಿಸಿತು. ಮೊದಲ ಸೊಸೆ ಗೀತಾ ಚಾಡಿ ಹೇಳುವವಳೆ, ಆದರೂ ಊಟಕ್ಕೆ ಮೋಸ ಮಾಡಲಾರಳು ಅನಿಸಿತು. ಅವಳ ಗಂಡನಂತೂ ಕೇಳುವುದೇ ಬೇಕಿಲ್ಲ. ಮನೆಯಲ್ಲಿ ಯಾರು ಬದುಕಿದ್ದಾರೋ ಸತ್ತಿದ್ದಾರೋ ಅನ್ನೋ ಚಿಂತೆಯೇ ಇರಲಿಲ್ಲ. ಹೆಸರಿಗೆ ದೊಡ್ಡ ಮಗ, ನರೇಂದ್ರ ಅಂತ ಹೆಸರು ಬೇರೆ. ಇವತ್ತು ಗಂಡನ ಜೊತೆ ನರೇಂದ್ರ ಬಂದ ಹಾಗಿದೆ. ಅವರು ನಡೆಯುವಾಗ ಯಾರಾದರೂ ಹಿಡ್ಕೊಳ್ಳಲೇಬೇಕು. ಹೆಂಡತಿ ಹೇಳಿ ಕಳಿಸಿದ್ದಳೋ ಏನೋ, ಅದಕ್ಕೆ ಬಂದಿದ್ದಾನೆ. ಅವನಿಗೂ ನಾನಂದರೆ ತಿರಸ್ಕಾರ. ಅಮ್ಮ ಹರಕು ಬಾಯೋಳು ಅಂತ ಹೇಳ್ಕೊಂಡಿದ್ದಾನೆ. ನಾನು ಈ ರೀತಿ ಹರಕು ಬಾಯವಳಾಗದೆ ಹೋಗಿದ್ರೆ ಇವತ್ತು ಇವನು ಈ ಮಟ್ಟಕ್ಕೆ ಇರ್ತಿದ್ನಾ? ಯಾವುದೋ ಸೈಕಲ್ ಶಾಪ್ನಲ್ಲಿ ಚಕ್ರಕ್ಕೆ ಗಾಳಿ ಹೊಡಿತಿದ್ದ ಅಷ್ಟೇನೆ. ನೆರೆಹೊರೆಯವರ ಹತ್ರ ಕಿತ್ತಾಡಬೇಡ ಅಂತ ತಾಕೀತು ಬೇರೆ. ನಾನು ಆ ರೀತಿ ಕಿತ್ತಾಡೋಕ್ಕೆ ಹೋಗದೇ ಇದ್ದಿದ್ರೆ ಇವನ ಚಿಕ್ಕಪ್ಪ ಕಾಂಪೌಂಡ್ ಹಾಕುವ ನೆಪದಲ್ಲಿ 2 ಅಡಿ ನುಂಗಿ ಬಿಡ್ತಿದ್ದ. ಆಗ ತನ್ನ ಸ್ಕೂಟರ್ ಎಲ್ಲಿ ನಿಲ್ಲಿಸ್ತಿದ್ದ? ತನ್ನ ತಲೆ ಮೇಲ? ಮನೆಯಲ್ಲಿ ಯಾರಾದರೂ ನನ್ನ ಪರ ಇರಬೇಕು. ಆದರೆ ಈಗ ಹಾಳಾದ ಜೀವ ಮಿಸುಕಾಡ್ತಾನೇ ಇದೆ. ಮೈತುಂಬ ಬಟ್ಟೆ ಹಾಕ್ಕೊಳ್ಳೋ ನಾನು ಇವತ್ತು ಒಂದೇ ಒಂದು ಹೊದಿಕೆ, ಒಂದು ಬ್ಲೌಸ್ ಇಲ್ಲ, ಪೆಟಿಕೋಟ್ ಕೂಡ ಇಲ್ಲ, ಸೀರೆ ಇಲ್ಲ, 1 2 ಎಲ್ಲ ಅಲ್ಲೇ. ಯಾಕಪ್ಪ ದೇವರೇ ಹೀಗೆ ಮಾಡಿದೆ? ಶಾರದಮ್ಮ ಮಲಗಿದ್ದಲ್ಲೇ ಚಿಕ್ಕವರಾದರು. ನರ್ಸ್ ಓಡಿ ಬಂದು ಹೊದಿಕೆ ಸರಿಪಡಿಸಿದಳು. ಇವಳು ನನ್ನ ಋಣ ಏನು ತಿಂದಿದ್ಲೋ ಏನೋ, ನನ್ನ ಸೇವೆ ಮಾಡ್ತಿದ್ದಾಳೆ ಅನಿಸಿತು. ಈಗ ರಾಜೇಶ್ ಗಾಜಿನ ಹಿಂದೆ ಬಂದು ನಿಂತ ಹಾಗೆ ಕಾಣಿಸ್ತು.
ಅವನನ್ನು ನೋಡಿ ನರ್ಸ್ ಎದ್ದು ನಡೆದಿದ್ದಳು. ರಾಜೇಶ್ ನರ್ಸ್ ಹತ್ರ ವಿಚಾರಿಸಿಕೊಂಡ ಅಂತ ಕಾಣಿಸುತ್ತೆ. ಬಹುಶಃ ನನ್ನ ಆರೋಗ್ಯದ ಬಗ್ಗೆನೇ. ಇವನೊಬ್ಬ ಪರವಾಗಿಲ್ಲ, ಅಮ್ಮ ಅಂದರೆ ಕನಿಕರ ಇದೆ. ಅಮ್ಮ ಏನು ಮಾಡಿದರೂ ನಮಗೋಸ್ಕರ ತಾನೇ ಮಾಡಿದ್ದು ಅನ್ನೋ ಕಳಕಳಿ ಇದೆ. ಬಹುಶಃ ಆಸ್ಪತ್ರೆಗೆ ದುಡ್ಡೆಲ್ಲ ಇವನೇ ಕಟ್ಟಿರುತ್ತಾನೆ. ಎಷ್ಟೇ ಖರ್ಚಾಗಲಿ ಅಮ್ಮ ಉಳಿದ್ರೆ ಸಾಕು ಅಂದಿರ್ತಾನೆ. ಅದೇ ಅವನ ಹೆಂಡತಿ ಕಲಾನೇ ಸ್ವಲ್ಪ ಜಿಪುಣಿ. ನೀವ್ಯಾಕ್ರಿ ಖರ್ಚು ಮಾಡ್ತೀರಿ, ನರೇಂದ್ರ ಭಾವನ್ನ ಕೂಡ ಕೇಳಿ ಅಂದಿರ್ತಾಳೆ. ರಾಜೇಶ ನನ್ನನ್ನು ಬಿಟ್ಟು ಕೊಟ್ಟಿರಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ ಅಂದಿರ್ತಾನೆ. ಶಾರದಮ್ಮ ತಮ್ಮಲ್ಲೇ ಸಮಾಧಾನ ಪಟ್ಟುಕೊಳ್ಳತೊಡಗಿದರು. ಇಷ್ಟಕ್ಕೂ ತನಗೆ ಏನಾಗಿದೆ? ಹಾಗೆಯೇ ತನಗೆ ಏನಾಗಿಲ್ಲ. ಸಕ್ಕರೆ ಕಾಯಿಲೆ ಇದೆ, ಎದೆ ಬಡಿತದ ವೇಗ, BP ಇದೆ. ಇವೆರಡೇ ಸಾಕಲ್ಲ ಜೀವನ ತಿಂದು ಹಾಕೋಕ್ಕೆ. ಮತ್ತೆ ಶಾರದಮ್ಮನವರಲ್ಲಿ ಈ ಪ್ರಶ್ನೆಗಳು ಯಾಕೋ ಹೆಚ್ಚಾಗತೊಡಗಿತ್ತು. ಇನ್ನೆರಡೇ ಕ್ಷಣಗಳಲ್ಲಿ ಹೃದಯ ಸಿಡಿದು ಚೂರು ಚೂರಾಗುತ್ತೆ ಅನ್ನಿಸಿತ್ತು. ಮಲಗಿದ್ದಲ್ಲೇ ಕನಲಿದರು. ನರ್ಸ್ಗಳು ಓಡಿ ಬಂದರು. ಡಾಕ್ಟರಿಗೆ ಫೋನ್ ಹೋಯಿತು. ಪಕ್ಕದ ವಾರ್ಡಿನಿಂದ ಅವರೂ ಬಂದರು. ಎಲ್ಲರೂ ಶಾರದಮ್ಮನನ್ನು ಸುತ್ತುವರೆದು ಉಳಿಸುವ ಪ್ರಕ್ರಿಯೆಯಲ್ಲಿ ಸನ್ನದ್ಧರಾದರು. ಡಬ್ ಡಬ್. ಏನು? ಶಾರದಮ್ಮ ಅಂಗಾತವಾಗಿ ಮಲಗಿದ್ದರು. ಮಕ್ಕಳು ಮಾತನಾಡಿಕೊಳ್ತಿದ್ದಾರೋ ಅನಿಸಿತ್ತು. ಅಮ್ಮ ಸತ್ರೆ ಎಲ್ಲಿ ಪೆಂಡಾಲ್ ಹಾಕ್ಸೋಣ ಅಂತ ಮಾತನಾಡಿಕೊಳ್ತಿದ್ದಾರೇನೋ ಅನಿಸಿತ್ತು. ಹೇಗೋ ಗಳಿಗೆ ಹತ್ರ ಬಂತು ಏನೋ ಎಂದು ಸಂಕಟವೂ ಆಯಿತು. ಮಕ್ಕಳು, ಮೊಮ್ಮಕ್ಕಳು, ಗಂಡ ಎಲ್ಲರೂ ಇದ್ದು ಕೂಡ ಮೊಟ್ಟಮೊದಲ ಬಾರಿಗೆ ತಾನು ಒಂಟಿ ಎಂದು ಅನಿಸತೊಡಗಿತ್ತು. ಬಂದದ್ದು ಒಬ್ಬಳೇ, ಹೋಗೋದು ಒಬ್ಬಳೇ ಎಂಬುದು ನಿಶ್ಚಳವಾಗಿತ್ತು. ಸೊಂಟ ಮುಟ್ಟಿ ನೋಡಿಕೊಂಡರು. ಅರೆ, ಬೀಗದ ಕೈ! ಓ, ಅಲ್ಲಿರುವ ಕೀಯನ್ನು ವಾರ್ಡಿಗೆ ಬರುವಾಗಲೇ ಸೊಸೆಯ ಕೈಲೇ ಕೊಟ್ಟಿದ್ದು ನೆನಪಾಯಿತು. ಸದ್ಯ ಅವಳಿಗೆ ಕೊಟ್ಟಿದ್ದೇನಲ್ಲ, ಅವಳು ನೋಡ್ಕೋತಾಳೆ. ಮೊಮ್ಮಕ್ಕಳು ಕಾವ್ಯ, ಸಿಂಧು, ಅನನ್ಯ, ತೇಜು ಎಲ್ಲ ನೆನಪಾದರು. ಮುತ್ತಿನಂಥ ಮೊಮ್ಮಕ್ಕಳು ಅವು. ಅಜ್ಜಿ ಅಜ್ಜಿ ಅಂತ ಪ್ರಾಣ ಬಿಡುವಂಥವು. ಅವು ಬಂದಿರಬಹುದು ಹೊರಗೆ. ಖಂಡಿತ ಬಂದಿದ್ದವು. ಅಮ್ಮ, ಏನಾಗಿದೆ ಅಜ್ಜಿಗೆ ಎಂದಾಗ ಗೀತಾ ಹೇಳಿದಳು. ಅಜ್ಜಿಗೆ ಹುಷಾರಿಲ್ಲ, ವಯಸ್ಸಾಗಿದೆ ಅಲ್ವಾ, ಆಸ್ಪತ್ರೆಗೆ ಸೇರಿಸಿದ್ದೀವಿ ಎಂದಾಗ ಮೊಮ್ಮಕ್ಕಳು ಬೇಸರಗೊಂಡವು. ಅಜ್ಜಿಗೆ ಅಬ್ಬು ಆಗಿದೆ ಅಂತಲೋ ಏನೋ. ಎರಡನೇ ಸೊಸೆ ಆಸ್ಪತ್ರೆಗೆ ಬಂದಿರಲಿಲ್ಲ. ಅವಳಿಗೆ ಆಸ್ಪತ್ರೆ ಎಂದರೆ ಆಗುವುದಿಲ್ಲ. ಆ ವಾಸನೆ ಒಂಥರ. ಶಾರದಮ್ಮನಿಗೆ ನಂದಿ ಬೆಟ್ಟದ ಮೇಲಿಂದ ಒಮ್ಮೆಲೆ ಎತ್ತು ಬಿಸಾಡಿದ ಅನುಭವ. ಬೆಚ್ಚಿದ್ದರು. ಇದ್ದಕ್ಕಿದ್ದ ಹಾಗೆ ಅರಬ್ಬಿ ಸಮುದ್ರದ ಬೋರ್ಗರೆಯುವ ತೆರೆಗಳ ಅಡಿಯಲ್ಲಿ ಕಳೆದು ಹೋದ ಅನುಭವ. ಮಲಗಿದ್ದಲ್ಲೇ ಚಡಪಡಿಸಿದರು. ಈ ಜೀವ ಇಷ್ಟೊಂದು ಸತಾಯಿಸಬೇಕೇ? ಯಾಕೋ ಶಾರದಮ್ಮನಿಗೆ ಈ ಹೊಯ್ದಾಟ ಇಷ್ಟವಾಗಲಿಲ್ಲ. ಸತ್ತು ಬಿಡಬೇಕು, ಇಲ್ಲ ಬದುಕು ಬಿಡಬೇಕು ಎಂಬ ಹೋರಾಟದಲ್ಲಿ ಬದುಕಿಯೇ ತೀರಬೇಕು ಅನ್ನಿಸಿತು. ಯಾಕೋ ಏನೋ ಬದುಕಬೇಕು ಎಂಬ ಇಚ್ಛೆ ಬಲವಾಗತೊಡಗಿತು. ತಾನಿನ್ನು ಮಾಡಬೇಕಾದ ಕೆಲಸ ಸಾಕಷ್ಟಿವೆ ಅನಿಸಿತು. ಏನಾದರೂ ಸರಿ, ನಾನು ಮೊದಲಿನಂತಾಗಬೇಕು ಅನಿಸಿತು. ತನಗೇನೋ ಮಹಾ ವಯಸ್ಸಾಗಿದೆ. ಮನುಷ್ಯನ ಆಯಸ್ಸು 100 ನನಗಿನ್ನೂ 55. ಇಷ್ಟಕ್ಕೆ ಹಾಸಿಗೆಗೆ ಅಂಟಿದರೆ ಹೇಗೆ? ಏಕೋ ತನ್ನ ಬಗ್ಗೆ ತನಗೇ ಹೇಸಿಗೆ ಅನಿಸಿತು. ಯಾವುದೋ ಇಚ್ಛಾಶಕ್ತಿ ಮನದಲ್ಲಿ ಹೊಕ್ಕು ತರಂಗಗಳನ್ನು ಎಬ್ಬಿಸತೊಡಗಿತು. ತಾನಿನ್ನೂ ಸಾಕಷ್ಟು ಜನಗಳ ಜೊತೆ ಜಗಳವಾಡಬೇಕು, ತನ್ನದೇನುವುದೆಲ್ಲವನ್ನೂ ಪಡೆಯಬೇಕು ಎಂದು ಜಾಗೃತರಾದರು. ಹಾಗೆನ್ನಿಸಿದ್ದೇ ತಡ ಚೇತರಿಕೆ ಮೂಡತೊಡಗಿತು. ಉಸಿರಿನ ವೇಗ ತಹಬದಿಗೆ ಬರತೊಡಗಿತು. ನರನಾಡಿಗಳಲ್ಲಿ ರಕ್ತ ಸಂಚಲನ ಸಹಜವಾಗತೊಡಗಿತು. ಶಾರದಮ್ಮ ವೆಂಟಿಲೇಟರ್ ಇಲ್ಲದೆ ಉಸಿರಾಡತೊಡಗಿದರು. ಆಸೆಯೇ ಮನುಷ್ಯನನ್ನು ಬದುಕೋಕೆ ಬಿಡೋದು ಎಂಬಂತೆ ಕೊನೆಯಿಂದ ಮೊದಲಾದದ್ದು ಅಲ್ಲೇ. ಶಾರದಮ್ಮ ತನ್ನ ಜೀವನ ಉದ್ದಕ್ಕೂ ಹೋರಾಟ ಮಾಡ್ತಾನೆ ಮಕ್ಕಳಿಗೆ ಎಲ್ಲಾನ ದಕ್ಕಿಸ್ಕೊಡ್ತಾ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯನ ಕಟ್ಕೊಟ್ರು. ಹಾಗೆ ಮಕ್ಕಳು, ಮೊಮ್ಮಕ್ಕಳು ಅಂತ ಅವರ ಜೀವನದ ಬಗ್ಗೆನೇ ಯೋಚನೆ ಮಾಡುವ ಶಾರದಮ್ಮನಿಗೆ 100 ಕಾಲ ಆಯುಸ್ಸು ಆ ದೇವರು ಕೊಡಲಿ ಅಂತ ಆಶಿಸೋಣ. ಕತೆ ತುಂಬ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.